ನಮ್ಗೆ ಅಡ್ಡ ಪರ್ದೆ ಇದ್ರೆ ಸಾಕು. ಆ ಅಮ್ಮನವ್ರ ಆಶೀರ್ವಾದ ನನಗಿದೆ. ಎಷ್ಟೇ ಜನ ನಿಹಾರಿಕಾ, ಎಷ್ಟೇ ಜನ ಕೃಷ್ಣ ಬಂದ್ರೂ ಕೂಡ ನನ್ನ ಕಿರು ಬೆರಳಿನ ಉಗ್ರನ್ ಕೂಡ ಮುಟ್ಟಕ್ಕಾಗಲ್ಲ. ಎಲ್ರೂ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಪೂಜೆ ಹತ್ರ ಬನ್ನಿ. ದೊಡ್ಡ ಸಮಸ್ಯೆ ಇದು. ಒಳ್ಳೇದಾಯ್ತು, ಕೊನೆಯಲ್ಲಿ ಬಂದ್ಲು. ನಮ್ಮ ಮಾತನ್ನ ಅವಳು ಕೇಳಿಸ್ಕೊಂಡಿಲ್ಲ. ಕೇಳಿಸ್ಕೊಂಡ್ಲೇನೋ ಅಂತ ಹೇಳಿ ನಾನು ಕೂಡ ಭಯಪಟ್ಟಿದ್ದೆ. ನಾನು ಅನ್ಕೊಂಡಿದ್ದು ನಿಜಾನೇ. ಇಬ್ರು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಕಾಲರುದ್ರನಿಂದ ನಮ್ಮ ಪ್ಲಾನ್ ಆಗತ್ತೆ ಅಂತೀಯಾ? ಆಗುತ್ತೆ ಬಂಗಾರ. ಇಂಥವ್ರೆಲ್ಲ ದೂರದಲ್ಲೇ ಇದ್ದು ಮಂತ್ರನ ಹೇಳಿ ಎಲ್ಲದನ್ನು ಸಾಧಿಸ್ತಾರೆ. ಅಮ್ಮನವ್ರ ಶಕ್ತಿನ ಬಂಧಿಸ್ತಾರೆ. ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರೋ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ನಾವು ಈ ಜಗತ್ತಿನ ಕುಟುಂಬದಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ. ಈ ದಿನ ಲಯಕಾರಕನಾಗಿರೋ ಪರಮೇಶ್ವರನನ್ನು ನಾವೆಲ್ಲ ಆರಾಧಿಸುವಂಥ ದಿನ. ಈ ದಿನಕ್ಕೆ ಮತ್ತೊಂದು ವಿಶೇಷತೆ ಕೂಡ ಇದೆ. ಅದು ಏನಂದರೆ 10 ವರ್ಷಕ್ಕೊಮ್ಮೆ ಬರೋ ದಿನ ಇದು. ಇಂಥ ದಿನ ನಾವೆಲ್ಲರೂ ಒಂದು ಹಬ್ಬದ ವಾತಾವರಣದಲ್ಲಿ ಭೇಟಿ ಮಾಡೋದು ಅನ್ನೋದು ನಮ್ಮ ಪೂರ್ವಜನ್ಮದ ಪುಣ್ಯ. ವೇದವತಿಯವರೇ, ಇಂಥ ದಿನ ನೀವು ನಿಮ್ಮ 2ನೇ ಸೊಸೆ ಹತ್ರ ಪ್ರಸಾದ ಮಾಡಿಸೋದಕ್ಕೆ ಬರೋದು ಅನ್ನೋದು ಆ ದೈವ ಸಂಕಲ್ಪ. ಹೌದು ಪುರೋಹಿತ್ರೆ, ತಲತಲಾಂತರದಿಂದ ನಮ್ಮ ವಂಶ ಅನ್ನಪೂರ್ಣ ದೇವಿನ ಆರಾಧಿಸ್ತಾ ಸುಖ ಸಂತೋಷಕ್ಕೆ ಕಾರಣ ಆಗೋದನ್ನ ನಮ್ಮ ಕುಟುಂಬದ ಅದೃಷ್ಟ ಅಂತ ಭಾವಿಸ್ತಿದೀವಿ. ನಿಮಗೆ ಮತ್ತೊಂದು ವಿಷಯನ ಕೂಡ ಹೇಳಬೇಕು ಅನ್ಕೊಂಡೆ ಅಮ್ಮ. ಭಾರತ ದೇಶದಲ್ಲಿ ಪರಮೇಶ್ವರನಿಗೆ ಎಷ್ಟೋ ದೇವಾಲಯಗಳಿದ್ರೂ ಚರಿತ್ರೆಗೆ ಗೊತ್ತಿಲ್ಲದೆ ಇರೋ ಶಿವಾಲಯಗಳು ಕೆಲವು ಜಾಗಗಳಲ್ಲಿವೆ. ಅಂಥ ಒಂದು ಶಿವಾಲಯ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ದಟ್ಟವಾಗಿ ಕಾಣುವಂಥ ಆ ಕಾಡಿನಲ್ಲಿದೆ. ಅಲ್ಲಿಗೆ ಸಾಮಾನ್ಯ ಭಕ್ತರಿಗಿಂತ ಅಘೋರ ಸ್ವಾಮಿಗಳು ಹೆಚ್ಚಾಗಿ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ. ಅಲ್ಲಿರೋ ಶಿವನ ಸನ್ನಿಧಿಯಲ್ಲಿ ಪ್ರತಿ ವರ್ಷ ಈ ತಿಥಿ ದಿನ ಒಂದು ಗಿಡಕ್ಕೆ ಸ್ವರ್ಣಮಂಜರಿ ಪುಷ್ಪ ಅರಳುತ್ತೆ. ಆ ಪುಷ್ಪನ ತಗೊಂಡು ಬಂದು ಅಮ್ಮನವರ ಪಾದಕ್ಕೆ ಅರ್ಪಿಸಿದ್ರೆ 100 ಜನ್ಮಗಳ ಪುಣ್ಯ ಸಿಗುತ್ತಮ್ಮ. ಇದಕ್ಕೂ ಮುಂಚೆ ತುಂಬ ಜನ ಪ್ರಯತ್ನ ಮಾಡಿದ್ರು, ಆದರೆ ಯಾರಿಂದನೂ ಅದು ಸಾಧ್ಯನೇ ಆಗಲಿಲ್ಲ. ಈ ಸರಿ ಆ ಪುಷ್ಪನ ನಿಮ್ಮ ಕುಟುಂಬದವರು ಯಾರಾದರೂ ತಗೊಂಡು ಬಂದರೆ ತಂದವರಿಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಆ ಪುಣ್ಯದ ಫಲ ಸಿಗುತ್ತೆ. ಹಾಗಾದ್ರೆ ನಾನೇ ಹೋಗಿ ತಗೊಂಡ್ಬರ್ತೀನಿ ಪುರೋಹಿತ್ರೆ. ಯಾವ ದಿಕ್ಕಿಗೆ ಹೋಗು ಅಂತಿರೋ ಹೇಳಿ. ನೀನು ಮೊದಲೇ ಮೃದು ಸ್ವಭಾವದವನು, ನಿನ್ನಿಂದ ಆಗಲ್ಲ. ಕಾಡು ಅಂದಮೇಲೆ ಹುಲಿ ಸಿಂಹಗಳು ಇರ್ತಾವೆ. ನಾನು ಹೋಗಿ ತಗೊಂಡು ಬರ್ತೀನಿ. ಬಾಬಾ, ನೀನೇನು ದೊಡ್ಡ ಧೈರ್ಯವಂತನ ಥರ ಮಾತಾಡಬೇಡ. ನಮ್ಮ ಮನೇಲಿರೋ ಹಲ್ಲಿನ ನೋಡಿ ಬ್ಯಾ ಅಂತ ಭಯ ಪಡ್ತೀಯ. ಇದೆಲ್ಲ ನಿನ್ನ ಕೈಲಾಗಲ್ಲ. ನಾನು ಹೋಗ್ತೀನಿ. ಅಂಥದ್ದನ್ನ ಸಾಧಿಸೋದಕ್ಕೆ ಧೈರ್ಯ ಸಾಹಸ ಮಾತ್ರ ಇದ್ರೆ ಸರಿ ಹೋಗಲ್ಲ ಅಣ್ಣ. ದೈವ ಭಕ್ತಿ ಕೂಡ ಇರಬೇಕು. ಅದೆಲ್ಲ ನನ್ನ ಹತ್ರ ಟನ್ ಗಟ್ಲೆ ಇದೆ ಬ್ರದರು. ಪುರೋಹಿತ್ರೆ, ಯಾವ ಕಡೆ ಹೋಗ್ಬೇಕು ಹೇಳಿ, ನಾನು ಹೋಗ್ತೀನಿ. ಅಮ್ಮನವರಿಗೆ ಸಮರ್ಪಿಸಬೇಕಾಗಿರೋ ಪುಷ್ಪ ಆಗಿರೋದಕ್ಕೆ ನಿಮ್ಮ ಮನೆ ಹೆಣ್ಣು ಮಕ್ಕಳು ಮಾತ್ರನೇ ತಗೊಂಡು ಬರಬೇಕು. ಸೊಸೆ ಆದರೂ ಮಗಳಾದರೂ ಪರವಾಗಿಲ್ಲ. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ನಾನು ಹೋಗಿ ತಗೊಂಡು ಬಂದ್ರೆ ಚೆನ್ನಾಗಿರತ್ತೆ. ಪುಣ್ಯ ಡಬಲ್ ಬರುತ್ತೆ. ಪುರೋಹಿತ್ರೆ, ಹೂ ಅಲ್ವಾ, ನಾನೇ ತರ್ತೀನಿ. ವೇದವತಿ ಅವ್ರ ಮನೆಗೆ ನಾನೇ ಮೇನ್ ಸೊಸೆ ಆಗಿರೋದಕ್ಕೆ ನಾನೇ ಹೋಗಿ ತಗೊಂಡು ಬರ್ತೀನಿ.
ಸೊಸೆ ಅಂದ್ರು ಆಮೇಲೆ ಬಂದಿದ್ದು. ಮಗಳು ನಾನು ಮೊದಲು ನಮ್ಮನೇಲಿ ನಾನು ಹುಟ್ಟಿದ್ದು. ನಾನೇ ಹೋಗಿ ತಗೊಂಡ್ ಬರ್ತೀನಿ. ಯಾವತ್ತೂ ಇಲ್ಲದೆ ಇರೋದು ನೀವು ಹೀಗೆ ಸ್ಪರ್ಧೆ ಮಾಡ್ತೀನಿ ಅಂತಿದ್ರೆ ತುಂಬಾ ಸಂತೋಷ ಆಗ್ತಿದೆ. ನೋಡಿ ಅಮ್ಮ, ನೀವೆಲ್ಲರೂ ಹೋದರೂ ಸರಿ, ಯಾರು ಆ ಪುಷ್ಪವನ್ನು ಮೊದಲು ತಗೊಂಡು ಬರ್ತಾರೋ ಅವರಿಗೆ ಆ ಪುಣ್ಯ ಸಿಗುತ್ತೆ. ಹಾಗಾದ್ರೆ ನಾವು ಹೋಗ್ತೀವಿ. ಯಾರು ಮೊದಲು ತಗೊಂಡ್ ಬರ್ತಾರೋ ಅವರೇ ಅದೃಷ್ಟವಂತರು. ನಿಮಗೆ ಮತ್ತೊಂದು ವಿಷಯ ಹೇಳಬೇಕು. ಅಲ್ಲಿಗೆ ಇದಕ್ಕೂ ಮುಂಚೆ ತುಂಬ ಜನ ಹೋಗಿ ಪ್ರಯತ್ನ ಮಾಡಿ ವಿಫಲ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಆ ಸ್ವರ್ಣಮಂಜರಿ ಪುಷ್ಪಕ್ಕೆ ಕಾವಲಾಗಿ ಗಿಡದ ಹತ್ರ ನಾಗರಹ ಒಂದಿರುತ್ತೆ. ಬಹಳ ಭಕ್ತಿ ಶ್ರದ್ಧೆ ಇರೋರಿಗೆ ಅನುಮತಿ ಕೊಡುತ್ತೆ. ಯಾರು ಬೇಕೋ ಅವರಿಗೆ ಹತ್ರ ಬರೋದಕ್ಕೆ ಬಿಡಲ್ಲ. ಆ ನಾಗಸರ್ಪದ ಜೊತೆ ಆಟ ಆಡೋದು ತುಂಬಾ ಅಪಾಯಕರ. ದೈವಭಕ್ತಿ ಇಲ್ಲದೆ ಇರೋರು ಆ ಪುಷ್ಪನ ಮುಟ್ಬೇಕು ಅಂತ ಅನ್ಕೊಂಡ್ರೆ ಅದು ಕಚ್ಚುತ್ತೆ. ಈ ವಿಷಯನ ಗಮನದಲ್ಲಿಟ್ಕೊಂಡು ಹೊರಡಿ ನೀವು. ಪುರೋಹಿತರು ಹೇಳಿದ್ದನ್ನ ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ, ಇವಾಗ ಹೇಳಿ, ನೀವು 3 ಜನನು ಸಿದ್ಧನಾ? ಕಾಡಲ್ಲಿ ಕಲ್ಲು ಮುಳ್ಳು ಇರುತ್ತೆ, ಅದು ಅಲ್ಲದೆ ನನ್ನ ಗಂಡ ಹುಲಿ ಸಿಂಹ ಇರುತ್ತೆ ಅಂತ ಅಂತಿದ್ದಾರೆ. ನನಗೆ ಮೊದಲೇ ಮೊಣಕಾಲು ನೋವು, ನನ್ನಿಂದ ಆಗಲ್ಲ ಬಿಡಿ. ಡಿಸ್ಕೌಂಟಲ್ಲಿ ಸೀರೆ ಅಂದ್ರೆ 10 ಕಿಲೋಮೀಟರ್ ಬೇಕಾದ್ರೂ ಓಡ್ತೀಯಾ? ನೀನ್ ಬಾಯಿ ಮುಚ್ಚು. ವೇದವತಿಯವರ ಹೆಸರನ್ನು ಉಳಿಸೋ ಸೊಸೆ ನಿಮ್ಮಲ್ಲಿ ಯಾರೋ ಮುಂದೆ ಬನ್ನಿ. ನನ್ನ ಹೆಂಡತಿ ಹೋಗ್ತಾಳೆ. ನನ್ನ ಹೆಂಡತಿ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್. ನನ್ನ ಹೆಂಡತಿ ಕೂಡ ಹೋಗ್ತಾಳೆ. ನನ್ನ ಹೆಂಡತಿ ತುಂಬಾ ಧೈರ್ಯವಂತೆ. ಧೈರ್ಯ ಅಂದ್ರೆ ಗಂಡನ ಕಂಟ್ರೋಲ್ ಮಾಡೋದಲ್ಲ ಬಾಬಾ. ಅಯ್ಯೋ ಪಾಪ, ಈ ಮಾತನ್ನ ನೀನೇ ಹೇಳಬೇಕು. ಮತ್ತೆ ಅವನಿ ಮೌನವಾಗಿದ್ದಾಳಲ್ಲ ಯಾಕೆ? ಪ್ರತಿಯೊಂದಕ್ಕೂ ಮುಂದೆ ಇರ್ತಾಳೆ ಅಲ್ವಾ? ನಿಮ್ಮ ಹೆಂಡ್ತೀರ ಹಾಗೆ ನಾನು ಸುಮ್ಮನೆ ಮಾತಾಡೋದಿಲ್ಲ. ನಾನು ಸಿದ್ಧವಾಗೇ ಇದ್ದೀನಿ. ನನ್ನ ಹೆಂಡತಿಗೆ ಇವರೆಲ್ಲರಿಗಿಂತನೂ ಜಾಸ್ತಿನೇ ದೈವ ಭಕ್ತಿ ಇದೆ. ಅವನಿಗೆ ಖಂಡಿತವಾಗ್ಲೂ ಹೋಗ್ತಾಳೆ. ಧೈರ್ಯ ಅಂದ್ರೆ ಅವನಿದು. ಪ್ರಸಾದದ ವಿಷಯ ಆಗ್ಲಿ, ಹಾವಿನ ವಿಷಯ ಆಗ್ಲಿ ಭಯ ಪಡೋದಿಲ್ಲ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ತಾಳೆ. ಪ್ರಾಣಾಪಾಯಕ್ಕೆ ಸಂಬಂಧಪಟ್ಟಂತ ಸಾಹಸ ಅದು. ಮೂವರು ಯೋಚನೆ ಮಾಡಿ. ಅಬ್ಬಾ, ಏನ್ ನೀನು? ಯಾಕೆ ಹೀಗೆ ಹೇಳ್ಕೊಂಬಂದೆ? ನಾನು ಹೇಳೋದನ್ನ ಹುಷಾರಾಗಿ ಕೇಳು. ನೀನೇನ್ ಹೇಳ್ಬೇಡ, ನಾನೇನು ಕೇಳಲ್ಲ. ಮದುವೆ ಆದಾಗ್ನಿಂದ ನನ್ನ ಮಾತು ಯಾವುದನ್ನು ಸರಿಯಾಗಿ ಕೇಳಿಲ್ಲ. ಕನಿಷ್ಠ ಇದನ್ನಾದ್ರೂ ಕೇಳೆ. ಸರಿ, ಅದೇನ್ ಹೇಳು. ಇದು ನಿನಗೆ ಬಂಗಾರದಂತ ಅವಕಾಶ. ಆ ಬಂಗಾರದ ಪುಷ್ಪನ ನೀನೇನಾದ್ರೂ ತಗೊಂಡ್ ಬಂದೆ ಅಂದ್ರೆ ಮನೆ ಸೊಸೆಗೆ ಸಮಾನವಾಗಿರೋ ಗೌರವ ಸಿಗುತ್ತೆ ನಿನಗೆ. ಇಂಥ ಅವಕಾಶ ಮತ್ತೆ ಮತ್ತೆ ಬರಲ್ಲ ವಸಂತ. ಈ ನೆಪದಲ್ಲಿ ನನ್ನ ಸಾಯಿಸ್ಬೇಕು ಅಂತಿದ್ಯಾ ಏನು? ಈ ಅವಕಾಶನ ನನಗೆ ಉಪಯೋಗಿಸ್ಕೊ ಅಂತಿದ್ಯಾ, ಇಲ್ಲ ಅಂದ್ರೆ ನೀನೇ ಉಪಯೋಗಿಸ್ಕೊಂತಿದ್ಯಾ? ಯಾರನ್ನಾದ್ರೂ ನೋಡ್ಕೊಂಡಿದ್ಯಾ ಹೇಗೆ? ನೀನೋ ನಿನ್ ಬುದ್ಧಿನೋ ಯಾವಾಗ್ಲೂ ಕೆಟ್ಟದಾಗೆ ಯೋಚನೆ ಮಾಡ್ತೀಯಾ. ಸರಿಯಾಗಿ ಯೋಚನೆ ಮಾಡಲ್ವಾ? ಆ ಸ್ವರ್ಣಮಂಜರಿ ಪುಷ್ಪಕ್ಕೆ ಕಾವಲಾಗಿ ನಾಗರ ಹಾವಿರುತ್ತೆ ಅಂತ ಗೊತ್ತಿಲ್ಲದೆ ಮುಂದೆ ಬಂದೆ. ಮೊದ್ಲೇ ಗೊತ್ತಿದ್ರೆ ನಾನು ಯಾಕೆ ಹೋಗ್ತೀನಿ ಅಂತಿದ್ದೆ? ನೀನೇನು ಭಯ ಪಡಬೇಡ. ನಿನಗೆ ಕಚ್ಚಿದ್ರೆ ಆ ಹಾವೇ ಸತ್ತೋಗುತ್ ಬಿಡು. ಆ? ಏನು ಹೀಯಾಳಿಸ್ತಿದ್ಯಾ? ತಮಾಷೆಗೆ ಅಂದೆ ಬಿಡು. ನೀನ್ ಏನಾದ್ರೂ ಹೇಳು, ನಾನಂತೂ ಹೋಗಲ್ಲ. ಹಾವನ್ನ ಟಿವಿಲ್ ನೋಡಿದ್ರೇನೆ ನಾನು ಭಯ ಪಟ್ಟು ಸಾಯ್ತೀನಿ. ಲೈವ್ ಆಗಿ ನೋಡ್ದೆ ಅಂದ್ರೆ ನಾನ್ ಲೈವ್ ಅಲ್ಲೇ ಇರಲ್ಲ. ನಿನ್ ಕಣ್ಣು ಕೂಡ ಹಾವಿನ ಕಣ್ಣಿನ ಹಾಗೆ ಇರುತ್ತೆ. ನಿನ್ನನ್ ಕೂಡ ಅವ್ರ ಜಾತಿ ಅನ್ಕೊಂಡು ಬಿಟ್ಬಿಡುತ್ತೆ. ನೀನು ಗೂಳಿ ತರ ಇದೀಯಾ. ಹಾಗಂತ ಎತ್ತಿನ ಜೊತೆ ಫೈಟ್ ಮಾಡಕ್ಕಾಗತ್ತಾ ಏನು? ನನ್ನ ಹತ್ರ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನನ್ನ ಬಾಯಿಂದ ಒಳ್ಳೆ ಮಾತು ಬರಲ್ಲ. ಇಷ್ಟೆಲ್ಲ ಎನ್ಕರೇಜ್ ಮಾಡ್ತಿದ್ರು ಅರ್ಥ ಮಾಡ್ಕೊಳ್ತಿಲ್ವಲ್ಲ ವಸಂತ. ಗೌರವಾನ್ವಿತ ವೇದವತಿಯವ್ರ ಸೊಸೆಯಂದಿರು ಗೌರವಕ್ಕೋಸ್ಕರ ತುಂಬಾ ಸ್ಪರ್ಧೆ ಮಾಡ್ತಿದ್ದಾರೆ. ಆ ಸ್ವರ್ಣ ಮಂಜರಿ ಪುಷ್ಪನ ನೀನ್ ತಂದೆ ಅನ್ಕೋ.
ಆ ಗೌರವ ಎಲ್ಲ ವಾರಸ್ದಾರಳಿಗೆ ಸಿಗುತ್ತೆ. ಆಗ ಇಡೀ ಊರು ನಿನಗೆ ಮೆರವಣಿಗೆ ಮಾಡ್ತಾರೆ. ಆ ಹೆಸರಿಂದ ನೀನು ಉಳಿದವ್ರನ್ನ ತುಳಿಬಹುದು. ನನ್ನ ಮಾತು ಕೇಳೆ. ಅಷ್ಟೇ ಅಂತೀಯಾ? ಅಷ್ಟೇ. ಮನ್ಸಲ್ಲಿ ಇಷ್ಟ ದೈವನ್ನ ನೆನ್ಸ್ಕೊಂಡು ಮುಂದೆ ಹೆಜ್ಜೆ ಇಡು. ವಿಜಯನೋ ವೀರ ಸ್ವರ್ಗನೋ ಗೊತ್ತಾಗೋಗುತ್ತೆ. ನೋಡು ನೋಡು ನೋಡು, ಆ, ವೀರ ಸ್ವರ್ಗ ಅಂತಿದ್ಯಾ ಅಂದ್ರೆ ನಾನು ಸಾಯ್ಬೇಕು ಅಂತಾನೆ ಅಲ್ವಾ? ಏನೋ ಫ್ಲೋಲ್ ಆಗಂದೆ, ತಲೆ ಕೆಡಿಸ್ಕೋಬೇಡ. ಪತಿಯೇ ಪ್ರತ್ಯಕ್ಷ ದೈವ ಅಂತಾರೆ. ನಾನು ಆಶೀರ್ವಾದ ಮಾಡ್ತಿದ್ದೀನಿ, ನೀನ್ ಮುಂದೆ ಹೆಜ್ಜೆ ಇಡು. ವಿಜಯ ನಿಂದೆ. ಸರಿ ಬಿಡು. ಶಭಾಷ್ ನನ್ನ ಹೆಂಡತಿ, ನಡಿ. ಏನ್ ಮಾಡೋದು ಬಂಗಾರ? ನಾವೇನೋ ವಿಗ್ರಹ ಕಳ್ತನ ಮಾಡೋಣ ಅನ್ನೋ ಟಾರ್ಗೆಟ್ ಇಟ್ಕೊಂಡು ಬಂದ್ವಿ. ಅನ್ಕೊಳ್ದೇನೆ ಸ್ವರ್ಣ ಮಂಜರಿ ಪುಷ್ಪ ಟಾಸ್ಕ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಆ ಟಾಸ್ಕಿಂದ ಅಂತೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಏನೇ ನಡೆದ್ರು ಅದು ನಮ್ಮ ಒಳ್ಳೇದಕ್ಕೆ ಅನ್ಕೊಳ್ಳೋಣ. ಅಲ್ಲಿಯ ಕಾಲರುದ್ರ ಪೂಜೆ ಶುರು ಮಾಡಿದ್ರೆ ಇಲ್ಲಿ ನಮಗ್ ಟೈಮ್ ವೇಸ್ಟ್ ಆಗತ್ತೆ. ಅವರ ನಮ್ಮ ಮಧ್ಯೆ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ನಾವು ಬಂದಿರೋ ಕೆಲಸ ವೇಸ್ಟ್ ಆಗೋಗತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಬಂಗಾರ, ನೀನು ಹೇಳಿದ್ ನನಗೆ ಅರ್ಥ ಆಗ್ತಿದೆ, ಆದ್ರೆ ನಮಗೆ ಬೇರೆ ದಾರಿ ಇಲ್ಲ. ಇವಾಗ ನೀನು ಹೋಗಿಲ್ಲ ಅಂದ್ರೆ ಊರವರಿಗೆಲ್ಲ ಅನುಮಾನ ಬರುತ್ತೆ. ಆ ಫಾರಿನ್ ಬ್ಯಾಚ್ ಜೊತೆ ಬೇಕು ಅಂದ್ರೆ ನಾನು ಕಮ್ಯುನಿಕೇಶನ್ ಅಲ್ಲಿ ಇರ್ತೀನಿ. ಯು ಡೋಂಟ್ ವರಿ. ಅವನಿ ಆ ಪುಷ್ಪನ ತರೋದಕ್ಕಿಂತ ಮುಂಚೆ ನೀನ್ ತಂದೆ ಅನ್ಕೋ, ಎಲ್ಲರ ಮುಂದೆ ನಿನ್ ಮೇಲೆ ಹೂವಿನ ಮಳೆ ಸುರಿಸ್ತೀನಿ. ಆ ಸೆಲೆಬ್ರೇಷನ್ನ ಅಬ್ಬಾ ಬೇರೆ ಲೆವೆಲಲ್ಲಿ ಸೆಟ್ ಮಾಡ್ತೀನಿ. ಇಲ್ಲಿ ನೋಡು, 100 ಒಳ್ಳೆ ಕೆಲಸ ಮಾಡಿದ್ರು ಬರದೇ ಇರೋ ಅಷ್ಟು ಒಳ್ಳೆ ಹೆಸರು ಬರುತ್ತೆ. ಇಲ್ಲಿರೋ 10 ಜನರಿಗೆ ಅಮ್ಮನ್ ಥರ ನೀನೇ ದೇವತೆ ಆಗ್ಬಿಡ್ತೀಯ. ಆದ್ರೆ ಅಲ್ಲಿ ಹಾವಿದೆ ಅಲ್ವಾ? ಹಾವುಗಳಲ್ಲಿ ಕಾಳಸರ್ಪ, ವಾಸುಕಿ, ದಕ್ಷಕ, ಧೂಮ್ರಾಕ್ಷಿ ಅಂತ ವಿಧ ವಿಧವಾದ ಹಾವುಗಳಿರುತ್ತೆ ಅಂತ ಸಿನಿಮಾದಲ್ಲಿ ನೋಡಿದ್ದೀನಿ. ಆದ್ರೆ ನನ್ನ ದೃಷ್ಟಿಯಲ್ಲಿ ನೀನು ಅವುಗಳಿಗಿಂತ ಪವರ್ಫುಲ್ ಹಾವು. ನಿನ್ ನೋಟಕ್ಕೆ ಭಯಪಟ್ಟು ಆ ಹಾವುಗಳೆಲ್ಲ ಓಡೋಗ್ಬಿಡುತ್ತೆ. ನನಗ್ ಬೈತಾ ಇದ್ಯಾ ಹೊಗಳ್ತಾ ಇದ್ಯಾ? ಹೊಗಳುತ್ತಿದ್ದೀನಿ ಬಂಗಾರ. ಸರಿ, ಹಾಗಾದ್ರೆ ನಾನು ಹೋಗೋದಕ್ಕೆ ಸಿದ್ಧ. ಆಲ್ ದ ವೆರಿ ಬೆಸ್ಟ್. ಹಾ, ನಾನ್ ಹೋದ್ರೆ ನೀನು ಫಾರಿನ್ ಗ್ಯಾಂಗ್ ಜೊತೆ ಕೈ ಜೋಡಿಸ್ಬೋದು ಅಂತ ನನ್ ಮೇಲೆ ಏನು ಸ್ಕೆಚ್ ಹಾಕಲ್ಲ ಅಲ್ವಾ? ನನ್ನ ಅನುಮಾನಿಸ್ತಿದ್ಯಾ ನಿಹಾರಿಕಾ? ನಾನು ನಿನ್ನ ನಂಬಲ್ಲ ಅಲ್ಲ? ಎಷ್ಟು ದೊಡ್ಡ ಮಾತು ಹೇಳ್ದೆ ನೀನು. ಕೆಲವು ಸಲ ನನ್ನ ನೆರಳನ್ ಕೂಡ ನಾನು ನಂಬಲ್ಲ. ಹಾಗಾದ್ರೆ ನೀನು ಹೋಗ್ಬೇಡ ನಿಹಾರಿಕಾ, ಹೋಗ್ಬೇಡ. ನೀನ್ ಇಲ್ದೆ ನಾನು ಹೇಗಿರ್ತೀನಿ ನಿಹಾರಿಕಾ? ಕುಟುಂಬದ ಜೊತೆಗೆ ದ್ರೋಹ ಮಾಡಿ ನಿನ್ ಜೊತೆ ಕೈ ಜೋಡಿಸ್ದಾಗ್ಲೇ ನೀನ್ ನನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ತಮಾಷೆಗೆ ಹೇಳ್ದೆ ಬಿಡು, ಲೈಟ್ ಆಗಿ ತಗೋ. ಇನ್ಯಾವತ್ತೂ ಈ ಮಾತನ್ಬೇಡ. ಸರಿ ಸರಿ, ಬೇಜಾರ್ ಮಾಡ್ಕೋಬೇಡ, ಇನ್ ಸಾಕು. ಹಾ, ಅಲ್ಲಿ ಅವನಿ ಎಷ್ಟು ಪ್ಲಾನ್ ಮಾಡ್ತಿದ್ದಾಳೋ ಏನೋ. ಅಲ್ಲಿ ಎಲ್ಲರ ಮುಂದೆ ಎನ್ಕರೇಜ್ ಮಾಡದೆ ಆದ್ರೆ ಈ ಸಲ ನೀನು ಹೋಗದೆ ಇರೋದೇ ಒಳ್ಳೇದು ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಬಾವಾ? ಆ ನಿಹಾರಿಕಾ ನಿಜ ಸ್ವರೂಪ ಬಯಲಾಗತ್ತೆ ಅಲ್ವಾ? ನಿಹಾರಿಕಾ ಸ್ವಾರ್ಥದಿಂದ ಮುಂದೆ ಬಂದ್ಲು, ನಾನು ಜವಾಬ್ದಾರಿಯಿಂದ ಮುಂದೆ ಬಂದೆ. ಅಲ್ಲಿ ಪ್ರಾಣಾಪಾಯ ಇದ್ರೂ ಇದು ದೈವ ಸಂಕಲ್ಪ ಅಂತ ಅನ್ಕೊಂತಾ ಇದ್ದೀನಿ. ಅದಕ್ಕೆ ನಾನು ಹೋಗ್ತೀನಿ ಬಾವಾ. ವೇದವತಿಯವರ ಮಗಳು, 2ನೇ ಸೊಸೆ, ಚಿಕ್ಕ ಸೊಸೆ ಮೂವರೂ ಸ್ವರ್ಣಮಂಜರಿ ಪುಷ್ಪನ ತರೋದಕ್ಕೆ ಸಿದ್ಧವಾಗಿದ್ದಾರೆ. ಮೊದಲನೇದಾಗಿ ಈ ಮೂವರ ಧೈರ್ಯ ಸಾಹಸಕ್ಕೆ ನಾವೆಲ್ಲರೂ ಅಭಿನಂದಿಸಬೇಕು. ಇಂಥ ಸಾಹಸನ ಈ ಸುತ್ತಮುತ್ತಲಿನ 10 ಊರಿನ ಜನ ಯಾವತ್ತೂ ಮಾಡಿಲ್ಲ. ಇದೆಲ್ಲವೂ ವೇದವತಿಯವರ ದೊಡ್ಡತನ. ಯಾಕಂದ್ರೆ ಅಮ್ಮನವರು ಕಲಿಸಿರುವಂತಹ ಭಕ್ತಿ ಶ್ರದ್ಧೆ ಇವತ್ತು ಈ ಮೂವರಿಗೆ ಮನೋಧೈರ್ಯವನ್ನ ಕೊಟ್ಟಿದೆ. ಈ 3 ಜನರಲ್ಲಿ ಯಾರೇ ಹೋಗಿ ಆ ಪುಷ್ಪನ ತಗೊಂಡು ಬಂದ್ರು ಕೂಡ ನನಗೆ ಸಂತೋಷನೇ. ಹೌದು ಪುರೋಹಿತರೆ, ಯಾಕೆ ಅಂದ್ರೆ ನಮ್ಮ ಮಕ್ಕಳೇನಾದ್ರೂ ಜಯಗಳಿಸಿದ್ರೆ ನಮಗೂ ನಮ್ಮ ಊರ್ ಜನಕ್ಕೂ ಒಳ್ಳೇದೇ ಆಗುತ್ತೆ. ಅಷ್ಟು ಸಾಕು ನಮ್ಗೆ. ಸಂತೋಷ. ಇನ್ನು ನೀವು ಹೊರಡೋದಕ್ಕೆ ಸಿದ್ಧಾನೇ ಅಲ್ವಾ? ಸಿದ್ಧಾನೆ ಪುರೋಹಿತರೆ. ಮೊದಲು ಅಮ್ಮನವರ ಆಶೀರ್ವಾದ ತಗೊಳ್ಳಿ, ಕುಂಕುಮನ ಹಚ್ಕೊಳ್ಳಿ.
ಅಮ್ಮ ಇವರಿಬ್ಬರಿಗಿಂತ ನನಗೆ ಒಳ್ಳೆ ಹೆಸರು ಬರಬೇಕು. ಆ ಪುಷ್ಪ ನನಗೆ ಸಿಗೋ ಹಾಗೆ ಮಾಡು. ಅಲ್ಲಿರೋ ಹಾವಿನ ಗಂಡಾಂತರದಿಂದ ನನ್ನನ್ನು ತಪ್ಪಿಸಿ ಸ್ವರ್ಣ ಮಂಜರಿ ಪುಷ್ಪನ ನನ್ನ ಕೈಗೆ ಸೇರಿಸು ತಾಯಿ. ನಿನಗೆ ಅವನಿ ಅಂದರೆ ಇಷ್ಟ ಅಂತ ಪಕ್ಷಪಾತ ಮಾಡಬೇಡ ತಾಯಿ. ಅಮ್ಮ, ನನ್ನ ಕುಟುಂಬಕ್ಕೆ ನಮ್ಮೂರಿಗೆ ಒಳ್ಳೇದೇ ಆಗಬೇಕು. ದೊಡ್ಡವರ ಆಶೀರ್ವಾದ ಕೂಡ ತಗೊಳ್ಳಿ. ವಿಜಯೋಸ್ತು, ಕ್ಷೇಮವಾಗಿ ವಾಪಸ್ ಬನ್ನಿ. ಅಮ್ಮನವ್ರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದನೂ ಸಿಕ್ತು. ಇನ್ನು ಬೇಗ ಹೊರಡಿ. ಯಾವ ಕಡೆ ಹೋಗಬೇಕು ಪುರೋಹಿತ್ರೆ? ಪೂರ್ವ ದಿಕ್ಕಿಗೆ ಹೋಗಬೇಕು. ದಾರಿ ಚೆನ್ನಾಗಿದೆಯಾ ಪುರೋಹಿತರೆ? ಎಲ್ಲ ವಿಷಯನೂ ಹೇಳಿದೆ, ಆದರೆ ಆ ವಿಷಯ ಹೇಳೋದನ್ನೇ ಮರ್ತೋದೆ. ಆ ಕೆರೆ ನದಿ ಏನಾದರೂ ಇರುತ್ತಾ? ನನ್ನ ಹೆಂಡ್ತಿಗೆ ಮೊದಲೇ ಈಜು ಬರಲ್ಲ ಪುರೋಹಿತ್ರೆ. ನನ್ನ ಹೆಂಡ್ತಿಗೆ ಆ ಪ್ರಾಬ್ಲಮ್ ಇಲ್ಲ, ಲಾಂಗ್ ಜಂಪ್ ಬೇಕಾದ್ರೆ ಮಾಡ್ತಾಳೆ. ಇದು ಸ್ವಲ್ಪ ಓವರ್ ಅಂತ ಅನ್ನಿಸ್ಲಿಲ್ವಾ? ಶಿವಮಂದಿರಕ್ಕೆ ಸೇರೋದಕ್ಕೆ ಸರಿಯಾದ ಮಾರ್ಗ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ನೀವೇ ಹುಡುಕೊಂಡು ಹೋಗಬೇಕು. ನೀವು ಒಂದೊಂದು ಬಾಂಬ್ನ ಒಂದೊಂದು ಸಾರಿ ಬ್ಲಾಸ್ಟ್ ಮಾಡ್ತಿದ್ದೀರಲ್ಲ ಪುರೋಹಿತ್ರೆ. ಯಾವ ದಿಕ್ಕಿಗೆ ಹೋಗಬೇಕು ಅಂತ ಹೇಳಿದ್ರಿ. ಸಂಕಲ್ಪ ಒಳ್ಳೇದಿದ್ದಾಗ ಮಾರ್ಗ ತಾನಾಗಿ ತಾನೇ ಕಾಣಿಸತ್ತೆ ಪುರೋಹಿತ್ರೆ. ಅದ್ರ ಬಗ್ಗೆ ನಂಗೇನೂ ಯೋಚನೆ ಇಲ್ಲ. ನನಗೂ ಕೂಡ ಯೋಚನೆ ಇಲ್ಲ. ನನ್ನ ಹೆಂಡ್ತಿಗೂ ಸ್ವಲ್ಪನೂ ಯೋಚನೆನೇ ಇಲ್ಲ. ಸರಿ, ಹಾಗಾದ್ರೆ ಹೊರಡಿ ನೀವು. ಆಶೀರ್ವಾದ ಏನಾದರೂ ಬೇಕಾ? ನನಗೇನಾದರೂ ಆಗಲಿ, ಅಲ್ಲಿಂದ ಬಂದ್ಮೇಲೆ ನಿನ್ನ ವಿಷಯ ನೋಡ್ಕೋತೀನಿ. ಅಮ್ಮನಂತ ಜಾತಕ ಹೊಂದಿರೋ ನೀನೇ ಈ ಸ್ಪರ್ಧೆಯಲ್ಲಿ ಗೆಲ್ಲೋದು, ಅದರಲ್ಲಿ ಡೌಟೇ ಇಲ್ಲ. ನಿನ್ನ ಸ್ವಾರ್ಥ, ಪರರ ಕ್ಷೇಮ, ನಿನಗೆಲ್ಲ ಒಳ್ಳೇದೇ ಆಗತ್ತೆ. ನಿನ್ನ ಗೆಲುವಿಗೋಸ್ಕರ ಕಾಯ್ತಾ ಇರ್ತೀನಿ. ಪ್ರಕೃತಿ ಕೃತ್ಯನೂ ಅಲ್ಲ ಇದು, ದೈವಿಕ ಯಾಗನೂ ಅಲ್ಲ ಇದು. ಬೇತಾಳ, ನಿನ್ನ ಬಲ ತೋರಿಸು, ಈಗಲೇ ತೋರಿಸು. ದಿಕ್ಪಾಲಕಾದಳ ಭೀತಿಲ್ಲು ದಕ್ಷಿಣಂ, ನೆರವೇರಿಸು ಕಾರ್ಯ, ಯೋಗವನ್ನು ದಕ್ಕಿಸು. ಧಗಧಗ ಉರಿಯೋ ಬೃಹನ್ ಮರೀಚ, ಗಬಗಬ ಹಾಕ್ತೀನಿ ನನಗೆ ಹಾರ. ಧಗಧಗ ಹೊಳೆಯೋ ಜಂಭೀರ ಬಲ, ರಂಗೋಲಿಯಲ್ಲಿಟ್ಟು ಹೇಳ್ತೀನಿ ಮಂತ್ರ. ಮಿಸ್ಟರ್ ಚರಣ್ ಸರ್, ಈ ಕಾಲರುದ್ರನಿಂದ ನಮ್ಮ ಕೆಲಸ ಆಗುತ್ತೆ ಅಲ್ವಾ? ಆಗುತ್ತೆ ಸರ್. ನಮ್ಮ ಗುರುಗಳು ಕಾಲರುದ್ರ ಅವ್ರ ಬಗ್ಗೆ ನಿಮಗಿನ್ನೂ ಪೂರ್ತಿ ಗೊತ್ತಿಲ್ಲ ಅನ್ಸುತ್ತೆ. ಕಾಲನೇ ಬದಲಾಯಿಸುವಂಥ ಶಕ್ತಿವಂತರು. ಅವ್ರನ್ನ ಅಷ್ಟು ಕೀಳಾಗಿ ನೋಡಬೇಡಿ.
ಮೊದಲು ಈ ಪೂಜೆಯಿಂದ ಸರ್ವ ಶಕ್ತಿಯನ್ನು ಇಲ್ಲಿ ತಂದಾಗ ಅವ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಈ ಕಾಡಲ್ಲಿ ಯಾವ ದಾರಿ ಯಾವ ಕಡೆಗೆ ಹೋಗುತ್ತೋ ಗೊತ್ತಿಲ್ಲ, ಯಾವ ದಾರಿಲಿ ಹೋಗ್ಬೇಕೋ ಗೊತ್ತಾಗ್ತಿಲ್ಲ. ದೇವಸ್ಥಾನದ ಹತ್ರಕ್ಕೆ ಹೋಗೋದು ಹೇಗೆ ಅಂತೀರಾ? ದೇವಸ್ಥಾನದ ಹತ್ರ ಹೋಗೋದಕ್ಕೆ ನಮ್ಮ ಹತ್ರ ರೂಟ್ ಮ್ಯಾಪ್ ಎಲ್ಲ ಇಲ್ಲ ವಸಂತ ಅವರೇ. ಮುಂದೆ ಹೋಗೋದ್ ಬಿಟ್ರೆ ಮತ್ತೇನು ಮಾಡಕ್ಕಾಗಲ್ಲ. ಚಿಕ್ಕನ್ನಲ್ಲಿ ಚಂದಮಾಮ ಕತೆ, ಬೇತಾಳ ಕತೆ ಇಂಥದ್ದೆಲ್ಲ ಓದಿ ಅದು ಕೇವಲ ಕಾಲ್ಪನಿಕ ಅನ್ಕೊಂಡಿದ್ದೆ. ನಿಜವಾಗ್ಲೂ ಹೀಗೆಲ್ಲ ನಡೆಯುತ್ತೆ ಅನ್ಕೊಂಡಿರ್ಲಿಲ್ಲ. ಅಂತ ಪರಿಸ್ಥಿತಿ ನಮಗೆ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇಷ್ಟೆಲ್ಲ ಭಯ ಪಡ್ತಾ ಬರೋದ್ ಯಾಕತ್ಗೆ? ವಾಪಸ್ ಹೊರಟೋಗಿ. ಇಷ್ಟು ದೂರ ಬಂದು ಹೇಗ್ ಹೋಗಕ್ಕಾಗತ್ತೆ? ಹಾಗಾದ್ರೆ ಅಮ್ನೋರ್ನ ಮನ್ಸಲ್ಲಿ ನೆನೆಸ್ಕೊಳ್ತಾ ಬನ್ನಿ. ಈ ಕಾಡಿಂದ ಪುಷ್ಪದ ಜೊತೆ ನಾವ್ ವಾಪಸ್ ಹೋಗೋದಲ್ಲ, ಮನುಷ್ಯರು ನಾವ್ ವಾಪಸ್ ಹೋಗ್ತೀವೋ ಇಲ್ವೋ ಅಂತ ಡೌಟ್ ಆಗ್ತಾ ಇದೆ. ಖಂಡಿತವಾಗ್ಲೂ ನಮ್ಮಲ್ಲಿ ಯಾರೋ ಒಬ್ರು ಶವದ ಮೇಲೆ ಜನರು ಪುಷ್ಪಗುಚ್ಛ ನೀಡ್ತಾರೆ.